ದಪ್ಪ ಆಗುತ್ತೆ ಕಣ್ಣಿಗೆ, ಅಷ್ಟೇ ಎಂಟರ್ಟೈನಿಂಗ್ ಆಗಿದೆ. ಮತ್ತೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ಒಂದು ಎಂಟರ್ಟೈನ್ ಮಾಡ್ತಕ್ಕಂಥ ಒಂದು ಸಬ್ಜೆಕ್ಟ್. ಒಂದು ಎಷ್ಟು ನಿಮಗೆ ಆಕ್ಷನ್ ಇದೆಯೋ, ಎಷ್ಟು ಎಂಟರ್ಟೈನಿಂಗ್ ಇದೆಯೋ ಅಷ್ಟೇ ಒಂದು ಎಮೋಷನಲ್ ಟಚ್ ಇದೆ. ಪ್ರಸ್ತುತ ದಿನಮಾನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ಡೈರೆಕ್ಟರ್ ಸರ್ ನೀಟಾಗಿ ತಗೊಂಡು ಹೋಗಿದ್ದಾರೆ. ಸುದೀಪ್ ಸರ್ ಅದನ್ನು ನೀಟಾಗಿ ಕ್ಯಾರಿ ಮಾಡಿದ್ದಾರೆ. ಅಂಥ ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರವಾಗಿರೋದು ನನಗೆ ತುಂಬ ಖುಷಿ ಕೊಟ್ಟಿದೆ. ದಯವಿಟ್ಟು ಮಿಸ್ ಮಾಡದೆ ಸಿನಿಮಾ ನೋಡಿ. ಇದು ಕನ್ನಡದ ಸಿನಿಮಾ ಅನ್ನೋದಕ್ಕಿಂತ ಒಂದು ಸೌತ್ ಇಂಡಿಯನ್ ಸಿನಿಮಾ ಅಂತ ನಾವೇ ಹೆಮ್ಮೆಯಿಂದ ಹೇಳ್ತಕ್ಕಂಥ ಒಂದು ಸಿನಿಮಾ ಇದು. ಜೈ ಮ್ಯಾಕ್ಸ್, ಒಳ್ಳೇದಾಗ್ತದೆ. ಒಂದು ಸಿನಿಮಾ ಅನ್ನೋದು ನಿಷ್ಕರ್ಷ ಸಿನಿಮಾ ಒಂದು ದಿವಸದಲ್ಲಿ ಶೂಟ್ ಆಗಿರೋದು, ಒಂದು ಸ್ಟೋರಿ ಶೂಟ್ ಆಗಿರೋದು. ಅದೇ ತರ ಇದು ಒಂದು ರಾತ್ರಿಯ ಕತೆ. ಎಕ್ಸಾಕ್ಟ್ಲಿ. ತುಂಬಾ ದಿವಸ ಶೂಟ್ ಆಗಿದೆ. ನೀವು ಸುದೀಪ್ ಜೊತೆ ಅಭಿನಯ ಮಾಡಿದ್ರೆ ಅನುಭವ ಹೇಗಿತ್ತು? ಮತ್ತೆ ಶೂಟಿಂಗ್ ಅಲ್ಲೆಲ್ಲ ಆದ ಅನುಭವಗಳು. ಕತೆ ನೈಟೇ ಜಾಸ್ತಿ ಶೂಟ್ ಇರುತ್ತೆ, ಕತೆ ಶೂಟ್ಗಳೇ ಜಾಸ್ತಿ. ನೀವು ಹೇಳಿದಾಗೆ ಇದು ಒಂದು ರಾತ್ರಿಯ ಕತೆ, ಆದ್ರೆ ಶೂಟ್ ಮಾಡೋದು ಹಲವು ರಾತ್ರಿಗಳು. ಎಷ್ಟೋ ರಾತ್ರಿಗಳು ಶೂಟ್ ಮಾಡಿದ್ವಿ, 100 ದಿನದ ಮೇಲೆ ಶೂಟ್ ಆಗಿದ್ದೀವಿ. ಸೊ ನಾವು ಕೂಡ ಶೂಟಿಂಗ್ ಸ್ಪಾಟಲ್ಲಿ ಇದ್ದಾಗ ಆ ಧೂಳು, ಆ ಡಸ್ಟು, ಆ ಆಕ್ಷನ್ ಪೋರ್ಷನಲ್ಲಿ ಸುದೀಪ್ ಸರ್ ಡೆಡಿಕೇಶನ್. ಸೊ ಆ ಡಸ್ಟು ಸಿನಿಮಾ ನೋಡಿದ್ರೆ ನೀವು ನೋಡಿದಾಗ ಅನ್ಸುತ್ತೆ ಡಸ್ಟು. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಟೈರ್ ಸುಟ್ಟಿರೋ ಹೊಗೆ ಎಲ್ಲ ಬರ್ತಾ ಇರುತ್ತೆ. ಅದು ನಿರಂತರವಾಗಿ ನಾವು ಒಂದು ವಾರ ಶೂಟ್ ಮಾಡಿದ್ವಿ. ಆ ಟೈರ್ ಹೊಗೆ ಮಕ್ಕಕ್ಕೆಲ್ಲ ಕುತ್ಕೊಳ್ಳೋದು ನಮಗೆ. ಅಂಥ ಟೈಮಲ್ಲಿ ಸುದೀಪ್ ಸರ್ ನಾವು ನೋಡಿ ಇನ್ಸ್ಪೈರ್ ಆಗಿದ್ವಿ. ಕಾರಣ ಏನು ಗೊತ್ತಾ, ಅವರು ಈ ಧೂಳು ಹೊಗೆ ಅಂತ ಬಂದಾಗ ಅವರೇ ಮಕ್ಕಕ್ಕೆಲ್ಲ ಹಾಕೊಂಡ್ಬಿಟ್ಟು ಆ್ಯಕ್ಟ್ ಮಾಡೋದು. ಸೊ ಆ ಟೈಮಲ್ಲಿ ನಾವು ಅವರಿಂದ ಇನ್ಸ್ಪೈರ್ ಆಗಿ ಆ್ಯಕ್ಟ್ ಮಾಡಿದ್ವಿ. ಸೊ ಈಗ ಆ ಟೈಮಲ್ಲಿ ಅನ್ಸೋದು, ಅಯ್ಯೋ ಎಷ್ಟು ಕಷ್ಟ ಆಗ್ತಾಯಿದೆಯಲ್ಲ ಶೂಟಿಂಗ್ ಮಾಡುವಾಗ. ನಾವು ಮಕ್ಕ ಎಲ್ಲ ತೊಳ್ಕೊಂಡಾಗ ಇದು ಹೊಗೆ ಹಿಂಗೆಲ್ಲ ಹರಿದು ಹೋಗೋದು, ಇಷ್ಟು ದಟ್ಟವಾಗಿ ಹೊಗೆ ಕಪ್ಪು. ಸೊ ಅಂಥ ಟೈಮಲ್ಲಿ ನಾವು ಒಂಥರ ಬೇಜಾರಾಗೋದು, ಈ ಸಲ ಮಾಡಬೇಕಂತ. ಸಿನಿಮಾ ನೋಡಿದಾಗ ನಮ್ಗೆ ರಿಯಲಿ ಖುಷಿ ಆಯಿತು. ನಮಗಷ್ಟೇ ಅಲ್ಲ, ನಿಮಗೂ ಕೂಡ. ನಿಮಗೆ ಪ್ರತಿ 5 ನಿಮಿಷಕ್ಕೆ 10 ನಿಮಿಷಕ್ಕೆ ರೋಮಾಂಚನ ಆಗದೆ ಇದ್ರೆ ಸಿನಿಮಾ ನಿಜವಾಗ್ಲೂ ಆಗುತ್ತೆ ಖಂಡಿತ. ನಾವು ಹಾಲಿವುಡ್ ಸಿನಿಮಾಗೆ ಕಂಪೇರ್ ಮಾಡ್ತಿದ್ದಾರೆ. ಯಾಕಂದ್ರೆ ಒಂದು ರೇಂಜಲ್ಲಿ ತೆಗೆಯುವಂತದ್ದು ಕಂಪ್ಲೀಟ್ ಆಕ್ಷನ್ ಇರುತ್ತೆ. ಹಾಲಿವುಡ್ ರೇಂಜ್ ಅಲ್ಲಿ ಬರ್ತಾ ಇದೆ. ಒಂದು ಹೆಸರು ಕೂಡ ಇಂಗ್ಲಿಷ್ ಅಲ್ಲಿ ಇರೋದು ಮ್ಯಾಕ್ಸಿಮಮ್ ಅಂತ. ನಿಮ್ಗೆ ಹೇಗಿರುತ್ತೆ? ಸಿನಿಮಾ ಅಭಿನಯ ಮಾಡಿದ್ದೀರಾ, ಆದ್ರೆ 2 ಗಂಟೆ 12 ನಿಮಿಷ ಸಿನಿಮಾನ ಥಿಯೇಟರ್ ಮುಂದೆ ಕೂತಾಗ, ಜನಗಳ ಜೊತೆ ಕೂತಾಗ, ಅಭಿಮಾನಿಗಳ ಜೊತೆ ಕೂತಾಗ ಹೇಗಿತ್ತು ಆ ಸಿನಿಮಾದ ನಿಮ್ಮ ಫೀಲಿಂಗ್ ಹೇಗಿತ್ತು? ಸರ್ ಖಂಡಿತ ನಾನು ಅದೇ ಹೇಳಿದ್ನಲ್ಲ ನಿಮ್ಗೆ ಆಗ್ಲೇ, ಇದು ನಾಟ್ ಓನ್ಲಿ ಕರ್ನಾಟಕ, ನಾವು ಕನ್ನಡದರಷ್ಟೇ ಹೆಮ್ಮೆ ಪಡ್ತಕ್ಕಂಥ ಸಿನಿಮಾ ಅಲ್ಲ ಇದು. ಇಡೀ ಸೌತ್ ಇಂಡಿಯಾದಲ್ಲಿ ಇಂಥದ್ದೊಂದು ಸಿನಿಮಾ ಮಾಡಿದ್ರಲ್ಲ ಅಂತ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಪ್ರತಿ ಫ್ರೇಮ್ ಇರ್ಬೋದು, ಕತೆ ಇರ್ಬೋದು, ಆ ಟೇಕಿಂಗ್ಸ್ ಇರ್ಬೋದು, ಆ ಆಕ್ಷನ್ಸ್ ಇರ್ಬೋದು, ಹಾಲಿವುಡ್ ರೇಂಜ್ ಇದೆ ಸರ್. ಖಂಡಿತ ಇದು ನಾವು ಎಲ್ಲರೂ ಸಿನಿಮಾ ನೋಡಿದ ಮೇಲೆ ಹೇಳೇ ಹೇಳ್ತಿದ್ವಿ, ಹಾಲಿವುಡ್ ರೇಂಜ್ ಇರ್ತಕ್ಕಂಥ ಸಿನಿಮಾ ಅಂತ ಹೇಳ್ಬಿಟ್ಟು. ಸೊ ಆ ಥರದ್ದು ಒಂದು ಸಿನಿಮಾದಲ್ಲಿ ನಾನು ಪಾತ್ರ ಆಗಿದ್ದೀನಿ ಅನ್ನೋದು ನನಗೆ ಕೂಡ ಸಹಜವಾಗಿ ಹೆಮ್ಮೆ ಇದೆ. ಸೊ ಅದು ಆಮೇಲೆ ಆ ಪಾತ್ರಕ್ಕೆ ಸುಮ್ಮನೆ ಬಂದೋಗಲ್ಲ. ನನ್ನ ಜೊತೆಗೆ ವಿಜಯ್ ಚಂಡೂರ್ ಸರ್ ಇರ್ಬೋದು, ಸುಕೃತ ಇರ್ಬೋದು, ಆಮೇಲೆ ಸಂಯುಕ್ತ ವರ್ನಾಡ್ ಇರ್ಬೋದು, ನಾಗಾರ್ಜುನ ಇರ್ಬೋದು, ಇಳವರ್ಸನ್ ಇರ್ಬೋದು, ವಿಕ್ರಮ್ ಮಂಜು ಅವ್ರು ಇರ್ಬೋದು. ಅದು ಒಂದು ಟೀಮು ಎಲ್ಲರೂ ಕ್ಯಾರಿ ಮಾಡುತ್ತೆ. ಸುದೀಪ್ ಸರ್ ಜೊತೆಗೆ ಕ್ಯಾರಿ ಆಗುತ್ತೆ. ಸಿನಿಮಾ ನೋಡಿದ್ರೆ ಕತೆ ಏನಂತ ಗೊತ್ತಾಗುತ್ತೆ. ನಾನು ಕತೆ ರಿವೀಲ್ ಮಾಡೋಕ್ಕೆ ಇಷ್ಟಪಡಲ್ಲ. ಥಿಯೇಟ್ರಲ್ಲೇ ನೋಡಿ ಸಿನಿಮಾನ ಎಂಜಾಯ್ ಮಾಡಿ, ಆಮೇಲೆ ಥಿಯೇಟ್ರಿಗೆ ಡಿಸೈನ್ ಮಾಡತಕ್ಕಂಥ ಒಂದು ಸಿನಿಮಾ ಇದು. ಥಿಯೇಟ್ರಲ್ಲಿ ಆ ಸೌಂಡು, ಆ ಆ್ಯಕ್ಷನ್ನು, ಡಿಸೈನು, ಆಮೇಲೆ ಆ ಟೇಕಿಂಗ್ಸು ನೋಡಿದಾಗ ನಿಮಗೆ ಖುಷಿ ಆಗುತ್ತೆ. ಮಿಸ್ ಮಾಡ್ಕೋಬೇಡಿ. ಮಕ್ಕಳ ಸಮೇತ, ಇಡೀ ಫ್ಯಾಮಿಲಿ ಸಮೇತ ಬಂದು ಸಿನಿಮಾವನ್ನು ನೋಡಿ ಖಂಡಿತ ಎಂಜಾಯ್ ಮಾಡ್ತೀರಾ. ಎಷ್ಟು ಸಿನಿಮಾದಲ್ಲಿ ಆ್ಯಕ್ಷನ್ ಇದೆಯೋ, ಎಂಟರ್ಟೈನ್ ಇದೆಯೋ, ಅದೇ ಥರ ಒಂದು ಎಮೋಷನಲ್ ಇದೆ. ಪ್ರಸ್ತುತ ದಿನಮಾನಗಳಲ್ಲಿ ಏನು ನಡೀತಾ ಇದೆ, ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟು ಏನೆಲ್ಲ ಆಕ್ಷನ್ಸ್ ತಗೋತಾ ಇದೆ, ಜವಾಬ್ದಾರಿ ತಗೋತಾ ಇದೆ ಅನ್ನೋದನ್ನು ತುಂಬ ನೀಟಾಗಿ ತೋರಿಸಿದ್ರೆ. ಅದನ್ನು ನಾನು ಜಾಸ್ತಿ ಕತೆ ಹೇಳಕ್ಕೆ ಇಷ್ಟಪಡಲ್ಲ. ಇಂಥ ಕಥೆಯಲ್ಲಿ ಒಂದು ಸುದೀಪ್ ಸರ್ ಜೊತೆಗೆ ಕ್ಯಾರಿ ಮಾಡೋದಕ್ಕೆ, ಸುದೀಪ್ ಸರ್ ನಮ್ಮನ್ನೆಲ್ಲ ಇಟ್ಕೊಂಡು ಅವರು ಎನರ್ಜಿ ತುಂಬಿ, ನಾವು ಶೂಟಿಂಗ್ ಮಾಡುವಾಗ ಅವ್ರು ಹೇಳ್ತಾ ಇದ್ರು, ನೋಡಿ ಈ ಸೆಟ್ಟನ್ನು ನಾವು ಮಾಡ್ತಾ ಇದೀವಲ್ಲ ಶೂಟಿಂಗು, ಇದನ್ನು ಇವಾಗ ಏನು ಅನ್ಸಲ್ಲ ನಮಗೆ. ಶೂಟಿಂಗ್ ಮುಗಿದ ಮೇಲೆ ನಮ್ಗೆ ಫೀಲ್ ಆಗುತ್ತೆ ಇದು, ಅಯ್ಯೋ ಇಂಥ ಸೆಟ್ಟನ್ನು ಮಿಸ್ ಮಾಡ್ಕೊತಾ ಇದೀವಲ್ಲ ಅಂತ ಹೇಳ್ಬಿಟ್ಟು. ಇವಾಗ ನಿಜವಾಗ್ಲೂ ಅದು ಫೀಲ್ ಆಗ್ತಾ ಇದೆ ನನಗೆ, ಅಯ್ಯೋ ಅಂಥ ಸೆಟ್ಟಲ್ಲಿ ಅಷ್ಟನ್ನ ಜೊತೆಗೆ ಇದೀವಲ್ಲ ಅಂತ ಫೀಲ್ ಆಗ್ತಾಯಿದೆ. ಸೊ ಅದರ ಜೊತೆಗೆ ವಿಜಯ್ ಕಾರ್ತಿಕೇಯ ಸರ್, ಡೈರೆಕ್ಟರ್ ಸರ್ ಮಾಡಿರ್ತಕ್ಕಂಥ ಒಂದು ಕತೆ ಮತ್ತು ಟೇಕಿಂಗ್ಸು, ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅಂಥ ಒಂದು ಸಿನಿಮಾದಲ್ಲಿ ಭಾಗಿಯಾಗೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಸರ್ಗೆ, ಡೈರೆಕ್ಟರ್ ಸರ್ಗೆ, ಸುದೀಪ್ ಸರ್ಗೆ ನಿಜವಾಗ್ಲೂ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.